ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಬಿ ಸ್ಮಾರ್ಟ್ ಗೃಹಿಣಿ. ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಸ್ನ್ಯಾಕ್ ರೆಸಿಪಿ ಮಾಡಿ ತೋರಿಸ್ತಿದ್ದೀನಿ. ಈ ಒಂದು ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿ ಹಾಗೆ ತುಂಬ ಈಸಿಯಾಗಿ ಈವ್ನಿಂಗ್ ಟೈಮಲ್ಲಿ ಮಾಡ್ಕೊಬಹುದು. ಹಾಗಿದ್ರೆ ಬನ್ನಿ ನೋಡೋಣ ಹೇಗೆ ಈಸಿಯಾಗಿ ಪೊಟೆಟೊ ಟಿಕ್ಕಿ ಮಾಡೋದು ಅಂತ. 5 ಆಲೂಗಡ್ಡೆನ ನಾನು ಚೆನ್ನಾಗಿ ವಾಶ್ ಮಾಡಿದಾದಮೇಲೆ ಬೇಯಿಸ್ಕೊಂಡು ಇದನ್ನು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನು ಲೈಟಾಗಿ ಮ್ಯಾಶ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪನೂ ಗಂಟು ಇಲ್ಲದೇ ಇರೋ ರೀತಿ ನೀಟಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ. ಮ್ಯಾಶ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇದಕ್ಕೆ 1 ಬೌಲ್ ಆಗುವಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಕೊಂಡಿರುವಂಥದ್ದು, ಬ್ರೆಡ್ ಗ್ರಾಮ್ಸ್ ಅಂದರೆ ಬ್ರೆಡ್ಡನ್ನು ಪುಡಿ ಮಾಡ್ಕೊಂಡಿರುವಂಥದ್ದು 1 ಬೌಲ್, ಒಂದು 2 ರಿಂದ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್, ಅರ್ಧ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲೆ, ಬೇಕಿದ್ರೆ ನೀವು ಗರಂ ಮಸಾಲೆ ಕೂಡ ಇಲ್ಲಿ ಹಾಕ್ಕೊಬೋದು ಅರ್ಧ ಸ್ಪೂನ್ ಆಗುವಷ್ಟು, ಮತ್ತು ಆಮ್ಚೂರ್ ಪೌಡರ್ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಅಂದರೆ ಅರ್ಧ ಸ್ಪೂನ್ ಆಗುವಷ್ಟು ನಾನು ತೊಗೊಂಡಿರುವಂತಹ ಕ್ವಾಂಟಿಟಿಗೆ ಅರ್ಧ ಸ್ಪೂನ್ ಆಗುವಷ್ಟು ಸಾಕಾಗುತ್ತೆ. ಇಷ್ಟನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಬೇಕಿದ್ರೆ ಶಾಲೋ ಫ್ರೈ ಕೂಡ ಮಾಡ್ಕೊಬೋದು, ಅಥವಾ ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಡೀಪ್ ಫ್ರೈ ಕೂಡ ಮಾಡ್ಕೊಬೋದಾಗುತ್ತೆ. ಡೀಪ್ ಫ್ರೈ ಮಾಡಲಿಕ್ಕೆ ಅದು ಬೇರೆ ಒಂದು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಇದನ್ನೇ ಕೂಡ ನಾವು ಸ್ವಲ್ಪ ಮೈದಾ ಹಿಟ್ಟು ಕಲಸಿರೋದ್ರಲ್ಲಿ ಹಾಕ್ಕೊಂಡು ಅದನ್ನು ಬ್ರೆಡ್ ಗ್ರಾಮ್ಸಲ್ಲಿ ಡೀಪ್ ಮಾಡಿಕೊಂಡು ಫ್ರೈ ಮಾಡ್ಕೊಬೋದು, ಡೀಪ್ ಫ್ರೈ ಮಾಡೋ ಹಾಗಿದ್ರೆ. ಈಗ ನಾವು ಮಾಡ್ತಿರೋ ಒಂದು ಶಾಲೋ ಫ್ರೈ ಕೂಡ ಅದೇ ರೀತಿ ನೀವು ಬೇಕಿದ್ರೆ ಮಾಡ್ಕೊಬೋದು. ನೋಡಿ, ಈಗ ಕಲಸಿರೋದೆಲ್ಲ ಆಗಿದೆ. ಇದರಿಂದ ನಾನು ಟಿಕ್ಕಿಸ್ ರೆಡಿ ಮಾಡ್ತಿದ್ದೀನಿ. ಈ ರೀತಿ ಒಂದು ಉಂಡೆ ಮಾಡ್ಕೊಂಡದಾದಮೇಲೆ ಲೈಟಾಗಿ ಪ್ರೆಸ್ ಮಾಡಿ ಎಲ್ಲನೂ ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊಬೇಕಾಗುತ್ತೆ. ಇದಿಷ್ಟನ್ನು ಕೂಡ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಎರಡೂ ಬದಿನೂ ಕೂಡ ನೀಟಾಗಿ ಬೇಯಿಸ್ಕೊಬೇಕು. ನೀವು ಲೆಸ್ ಆಯಿಲ್ ಪ್ರಿಫರ್ ಮಾಡೋ ಹಾಗಿದ್ರೆ ಈ ರೀತಿ ಮಾಡ್ಕೊಡಿ, ಇಲ್ಲ ಪರವಾಗಿಲ್ಲ ನಾವು ಡೀಪ್ ಫ್ರೈ ಮಾಡ್ಕೊಳ್ತೀವಿ ಅನ್ನೋ ಹಾಗಿದ್ರೆ ನಾನು ಹೇಳ್ದಾಗೆ ಮೈದಾ ಹಿಟ್ಟಿನ ಸ್ವಲ್ಪ ಕಲಿಸ್ಕೊಂಡು ಅದರಲ್ಲಿ ಇದನ್ನು ಡೀಪ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಬ್ರೆಡ್ ಗ್ರಾಮ್ಸಲ್ಲಿ ಡೀಪ್ ಮಾಡಿಕೊಂಡು ಕಟ್ಲೆಟ್ಸ್ ಎಲ್ಲ ಹೇಗೆ ಮಾಡ್ತೀವಿ ಆ ರೀತಿ ಕೂಡ ನಾವು ಇದನ್ನು ಮಾಡ್ಕೊಬೋದು. ನೋಡಿ, ಈಗ ಒಂದು ಬದಿ ಬೆಂದಿರೋದಾಗಿದೆ. ಇದನ್ನು ಮತ್ತೆ ತಿರುಗಿಸ್ಕೊಂಡು ಮತ್ತೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ತುಂಬ ಕಡಿಮೆ ಎಣ್ಣೆಯಿಂದ ಮಾಡುವಂತಹ ಒಂದು ರೆಸಿಪಿ, ಸ್ನ್ಯಾಕ್ ರೆಸಿಪಿ ಇದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಬೇಕಿದ್ರೆ ಇದನ್ನು ಟೊಮೆಟೊ ಕೆಚಪ್ ಜೊತೆ ಅಥವಾ ಬೇರೆ ಯಾವುದಾದ್ರೂ ಒಂದು ಸಾಸ್ಗಳ ಜೊತೆ ಇದನ್ನು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬೇಕಿದ್ರೆ ಇದನ್ನು ಚೀಸ್ ಹಾಕಿ ಕೂಡ ನೀವು ಮಾಡ್ಕೊಬೋದು. ನೋಡಿ, ಇದು ನಾನು ಮಾಡಿರುವಂಥದ್ದಾಗಿದೆ. ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪೊಟೆಟೊ ಟಿಕ್ಕಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ನನ್ನ ಒಂದು ಚಾನಲಲ್ಲಿ ಹೊಸದಾಗಿ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕನ್ನ ಪ್ರೆಸ್ ಮಾಡಿ. Thank you so much for watching my video.